ಒಂದು ಗ್ರಾಮದಲ್ಲಿ ಕೋಟಯ್ಯ ಮಲ್ಲಮ್ಮ ಎನ್ನುವ ದಂಪತಿಗಳು ಇದ್ರು. ಅವರು ಹೆಸರಿಗೆ ಮಾತ್ರ ಗಂಡ ಹೆಂಡತಿ ಆಗಿದ್ರೆ ಹೊರತು ಒಬ್ಬರಿಗೊಬ್ಬರು ಸಹಾಯ ಮಾಡ್ಕೊಳ್ತಾ ಇರ್ಲಿಲ್ಲ. ಕೋಟಯ್ಯ ಹಣವನ್ನು ಬಡ್ಡಿಗೆ ಕೊಟ್ಟು ಸಂಪಾದನೆ ಮಾಡ್ತಾ ಇದ್ರೆ ಅವನ ಹೆಂಡತಿ ಮನೆಯಲ್ಲಿದ್ಲು. ಕೋಟಯ್ಯನ ಮನೆಗೆ ಸಾಲ ತೆಗೆದುಕೊಳ್ಳಲು ಒಂದು ದಿನಕ್ಕೆ 2-3 ಜನ ಬರ್ತಾನೆ ಇದ್ರು. ಏನ್ ಸುಬ್ಬಯ್ಯ, ಈ ಸಲ 100 ರೂಪಾಯಿ ಕಡಿಮೆ ಮಾಡಿ ಕೊಟ್ಟಿದ್ದೀಯಾ? ಅಯ್ಯ, ಅದು ಬಂದು ಮುಂದಿನ ವಾರ ಸಾಲ ಕೊಡುವಾಗ ಸೇರಿಸಿ ಕೊಡ್ತೀನಿ. ಅದೇನ್ ತೊಂದ್ರೆ ಇಲ್ಲ, ನೀ ಯಾವಾಗ ಬೇಕಾದ್ರೂ ಕೊಡು. ಆದ್ರೆ 100 ರೂಪಾಯಿಗೆ 2 ರೂಪಾಯಿ ಬಡ್ಡಿ ಹಣನ ಸರಿಯಾಗಿ ಕೊಟ್ಬಿಡು ಸಾಕು. ಏನಯ್ಯ ನೀವು ವಾರಕ್ಕೆ 100 ರೂಪಾಯಿಗೆ 2 ರೂಪಾಯಿ ಬಡ್ಡಿ ಕೇಳ್ತೀರಾ? ಹೀಗೆ ಇರೋದ್ರಿಂದನೇ ಸಾಲ ಕೇಳಕ್ಕೆ ನೀವು ನನ್ ಜೊತೆ ಬರ್ತಿರೋದು. ಹೀಗೆ ಕೋಟಯ್ಯ ಅವನ ಕೆಲಸ ಮುಗಿಸಿ ಮನೆಯೊಳಗೆ ಹೋಗಿ ಮಲ್ಲಮ್ಮನನ್ನು ಕರೆದ. ಮಲ್ಲಮ್ಮ, ನನಗೆ 1 ಗ್ಲಾಸು ಟೀ ಮಾಡ್ಕೊಂಬಾ. ಮಲ್ಲಮ್ಮ ಕೈಯಲ್ಲಿ ಟೀಯನ್ನು ತೆಗೆದುಕೊಂಡು ಬಂದು 5 ರೂಪಾಯಿ. ಯಾವುದಕ್ಕೆ? ಟೀಗೆ. ಇವಾಗ ನಾನು 5 ರೂಪಾಯಿ ತಗೊಂಡು ಟೀನ ಕುಡಿಬೇಕಾ? ಬೇಕಂದ್ರೆ ಕುಡೀರಿ, ಬೇಡ ಅಂದ್ರೆ ಹೇಳಿ, ನಂಗೆ ಕೆಲಸ ಇದೆ. ಮನೆಗೆ ಬೇಕಾದ ವಸ್ತುಗಳನ್ನ ತಗೊಂಬರೋದು ನನ್ನ ಹಣದಲ್ಲೇ. ಬೇಕಂದ್ರೆ ಹೇಳ್ರಿ, ಬೇಡ ಅಂದ್ರೆ ಬಿಡಿ, ನನಗೆ ಒಳಗೆ ತುಂಬಾ ಕೆಲಸ ಇದೆ. ನಾನಂದ್ರೆ ನನಗೆ ಅಪ್ಪನ ತರ ನೀನಿದ್ಯಾ ಕಣೆ. ಕೋಟಯ್ಯ 5 ರೂಪಾಯಿ ಕೊಟ್ಟು ಮಲ್ಲಮ್ಮನ ಜೊತೆಯಿಂದ ಟೀಯನ್ನು ತೆಗೆದುಕೊಂಡು ಕುಡ್ದ. ಮಲ್ಲಮ್ಮ 5 ರೂಪಾಯಿನ ತಗೊಂಡು ಮನೆ ಹಿಂದೆ ತೋಟಕ್ಕೆ ಬಂದ್ಲು. ತಗೋ ಈ 5 ರೂಪಾಯಿ. ಸಂಜೆ ಆಗುವಾಗ ನನಗೆ 10 ರೂಪಾಯಿ ಕೊಡದಿದ್ರೆ ಅಷ್ಟೇ, ನಿನ್ ನಾಲ್ಗೆನ ಕುಯ್ದು ಬಿಡ್ತೀನಿ. ಹೀಗೆ ಮಲ್ಲಮ್ಮ ಕೇಳುವುದು ಬೇರೆ ಯಾರ ಜೊತೆ ಅಲ್ಲ, ಒಂದು ಸಣ್ಣ ಹುಡುಗನ ಜೊತೆ. ಆಯ್ತು ದೊಡ್ಡಮ್ಮ, ನಾಳೆ ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಹಣನ ತಗೊಂಬರ್ಬೇಕು ಅಂತ ಹೇಳಿದ್ದಾರೆ. ಹೌದು, ಯಾಕೋ ನಿನ್ಗೆ 5 ರೂಪಾಯಿ? ಅದು ಕ್ರಿಕೆಟ್ ಬಾಲ್ ಬ್ಯಾಟ್ ತಗೊಳ್ಳಿಕ್ಕೆ. ಆಯ್ತು ಕಣೋ, ಹೋಗಿ ಬಾರೋ. ಕೋಟಯ್ಯ ದೊಡ್ಡವರಿಗೆ ಸಾಲ ಕೊಟ್ರೆ ಮಲ್ಲಮ್ಮ ಸಣ್ಣವರಿಗೆ ಸಾಲ ಕೊಡ್ತಿದ್ಲು. ಆನಂತರ ಪಕ್ಕದ ಮನೆ ಬಾನು ಮಲ್ಲಮ್ಮನ ಜೊತೆ ಹಣ ಕೇಳಲು ಬಂದ್ಲು. ಮಲ್ಲಮ್ಮ, ನನಗೆ 500 ರೂಪಾಯಿ ಬೇಕು, ಸಂಜೆ ಆಗುವಾಗ ಕೊಡ್ತೀನಿ. ಸಂಜೆ ಆಗುವಾಗ ಕೊಡ್ತೀಯಾ? ಅದ್ ಹೇಗೆ ಕೊಡ್ತೀಯಾ? ಅದೆಲ್ಲ ಕೊಡುವಾಗ ಹೇಳ್ತೀನಿ. ಇವಾಗ ನನಗೆ 500 ರೂಪಾಯಿ ಕೊಡು, ಆಮೇಲೆ 50 ರೂಪಾಯಿ ಸೇರಿಸಿಯೇ ಕೊಡ್ತೀನಿ. ಹೌದಾ, ಹಾಗಾದ್ರೆ ಇರು, ಇವಾಗ್ಲೇ ಬರ್ತೀನಿ. ಹಾಗೆ ಹೇಳಿ ಮಲ್ಲಮ್ಮ ಒಳಗೆ ಹೋಗಿ ಕೋಟಯ್ಯನನ್ನು ನೋಡಿದ್ಲು. ಕೋಟಯ್ಯ ಶರ್ಟ್ ಅನ್ನು ಬಿಚ್ಚಿಟ್ಟು ಮಲಗಿ ನಿದ್ರೆ ಮಾಡ್ತಿದ್ದ. ಯಾರಿಗೂ ಗೊತ್ತಾಗದ ಹಾಗೆ ಕೋಟಯ್ಯನ ಶರ್ಟ್ ಇಂದ 500 ರೂಪಾಯಿಯನ್ನು ತೆಗೆದುಕೊಂಡು ಬಂದು ಭಾನುವಿಗೆ ಕೊಟ್ಲು. ಸಂಜೆ ನೀನ್ ಹೇಳಿದ ಹಾಗೆ 500 ರೂಪಾಯಿ ಜೊತೆಗೆ 50 ರೂಪಾಯಿ ಸೇರಿಸಿ ಕೊಡ್ಬೇಕು, ಸರಿಯಾ? ಸರಿ ಸರಿ. ಭಾನು ಅಲ್ಲಿಂದ ಹೊರಟೋದ್ಲು. ಮಲ್ಲಮ್ಮ ಜಗಲಿ ಮೇಲೆ ಕೂತ್ಕೊಂಡು ಅಕ್ಕಿಯನ್ನು ಕ್ಲೀನ್ ಮಾಡ್ತಿದ್ಲು. ಆವಾಗ ರಸ್ತೆಯಲ್ಲಿ ತುಂಬಾ ಜನ ನಿಂತಿರುವುದನ್ನು ನೋಡಿ, ಏನಿದು, ಈ ಜನರು ರಸ್ತೆಯಲ್ಲಿ ಇಷ್ಟು ಜನ ನಿಂತ್ಕೊಂಡಿದ್ದಾರೆ? ಆಗ ಕೋಟಯ್ಯ ಹೊರಗಡೆ ಹೋಗ್ಲಿಕ್ಕೆ ಮನೆಯಿಂದ ಹೊರಗಡೆ ಬಂದ. ನೋಡೆ, ನಾನು ರಾತ್ರಿ ಊಟದ ಸಮಯಕ್ಕೆ ಬರ್ತೀನಿ. ಆಯ್ತು ರೀ, ಎಲ್ರೂ ಆ ಕಡೆ ಈ ಕಡೆ ಹೋಗ್ತಾ ಬರ್ತಾ ಇದ್ದಾರೆ. ಊರಲ್ಲಿ ಏನಾದ್ರೂ ಸರ್ಕಸ್ ನಡೀತಿದ್ಯಾ? ಹೌದಾ, ಇರು, ನೋಡ್ಕೊಂಡು ಹೇಳ್ತೀನಿ. ಹಾಗೆ ಹೇಳಿ ಕೋಟಯ್ಯ ಹೊರಗಡೆ ಹೋದ. ಆ ಸಮಯಕ್ಕೆ ಭಾನು ಬಂದ್ಲು. ಅವಳ ಮುಖ ಸಂತೋಷದಲ್ಲಿ ಹೊಳಿತಾ ಇತ್ತು. ಏನು, ಅಷ್ಟು ಬೇಗ ಸಾಲ ಹಣನ ತಂದಿದೀಯಾ? ಹೌದು, ತಗೋ ನಿನ್ನ 550 ರೂಪಾಯಿ. ಭಾನು, ಅಷ್ಟು ಬೇಗ ಎಲ್ಲಿಂದ ಈ ಹಣವನ್ನು ತಗೊಂಡ್ಬಂದೆ? ನಮ್ಮ ಊರಿಗೆ ಒಬ್ರು ದೊರೆಯವರು ಬಂದಿದ್ದಾರೆ, ಅವ್ರ ಜೊತೆಯಿಂದನೇ. ದೊರೆನಾ? ಯಾರವರು? ಅಯ್ಯೋ, ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಅವರು ಕಷ್ಟಪಡುವಂತಹ ಬಡವರಿಗೆ ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾರೆ. ಉಚಿತವಾಗಿ ಹಣವನ್ನು ಕೊಡ್ತಿದ್ದಾರೆ. ಏನು, ಉಚಿತವಾಗಿ ಹಣ ಕೊಡ್ತಿದ್ದಾರ? ನಿಜವಾಗ್ಲು? ಇಲ್ಲಿ ನೋಡು, ಬೆಳಿಗ್ಗೆ ನಿನ್ ಜೊತೆ 500 ರೂಪಾಯಿ ತಗೊಂಡ. ಆ ದೊರೆ ಅವ್ರ ಹತ್ರ ಹೋಗಿ 500 ರೂಪಾಯಿನ ಕೊಟ್ಟೆ. ಅವ್ರು ನನಗೆ 1000 ರೂಪಾಯಿ ಕೊಟ್ರು. 550 ರೂಪಾಯಿ ನಿನಗ್ ಕೊಟ್ಟು 450 ರೂಪಾಯಿನ ನಾನು ಇಟ್ಕೊಂಡಿದ್ದೀನಿ. ಆ ಮಾತು ಕೇಳಿ ಮಲ್ಲಮ್ಮನಿಗೆ ತಲೆಯೇ ಸುತ್ತಿತ್ತು. ನೀನ್ ಬೇಕಾದ್ರೂ ಹೋಗಿ ನೋಡು, ನಾವ್ ಎಷ್ಟು ಹಣ ಕೊಟ್ರು ಅದರಲ್ಲಿ 2 ಪಟ್ಟಾಗಿ ನಮಗೇನೆ ತಿರುಗಿಸಿ ಕೊಡ್ತಾರೆ. ಹೌದಾ, ನಾವ್ ಎಷ್ಟು ಕೊಟ್ರು ಹಾಗೆ ಕೊಡ್ತಾರಾ? ಮಲ್ಲಮ್ಮ ಆಶ್ಚರ್ಯಪಟ್ಲು. ಮಲ್ಲಮ್ಮ ಮನೆಯೊಳಗೆ ಹೋಗಿ 1000 ರೂಪಾಯಿನ ಕೈಯಲ್ಲಿಟ್ಕೊಂಡು ಎಲ್ಲರೂ ನಿಂತಿರುವ ರಸ್ತೆ ಬಳಿ ಬಂದು ಯಾರಿಗೆ ಗೊತ್ತಿಲ್ಲದೆ ಸಾಲಾಗಿ ನಿಂತ್ಲು. ಹತ್ತಿರ ಹೋಗಿ ನೋಡಿದಾಗ ಒಬ್ಬ ವ್ಯಕ್ತಿ ಸೂಟು ಬೂಟು ಹಾಕೊಂಡು ಸೂಟ್ಕೇಸ್ ತುಂಬಾ ಹಣವನ್ನು ಇಟ್ಕೊಂಡು ನಿಂತಿದ್ದ.
ಅವನ ಜೊತೆ ಕೊಟ್ಟ ಹಣಕ್ಕೆ 2 ಪಟ್ಟು ಹಣ ಕೊಡ್ತಿದ್ದ. ಮಲ್ಲಮ್ಮ ತಲೆಗೆ ಮುಸುಕನ್ನು ಹಾಕಿಕೊಂಡು ಲೈನಲ್ಲಿ ನಿಂತ್ಲು. ಮಲ್ಲಮ್ಮನನ್ನು ನೋಡಿದ. ಸೂಟು ಬೂಟು ಹಾಕೊಂಡಿರೋ ವ್ಯಕ್ತಿ ಹೆಸರು ಮಂಗಲ್ರಾವ್. ಅವನು ಮಲ್ಲಮ್ಮನನ್ನು ಮೇಲೆಯಿಂದ ಕೆಳಗೆ ತನಕ ನೋಡಿ, ಏನಮ್ಮ, ನಿನ್ನ ನೋಡಿದ್ರೆ ಹಣ ಇರುವವರ ಹಾಗೆ ಕಾಣ್ತಾ ಇದ್ದೆ, ನೀನ್ಯಾಕೆ ಇಲ್ಲಿಗೆ ಬಂದೆ? ಹಣ ಇರೋರು ಇಲ್ಲಿಗೆ ಬರಬಾರ್ದಾ? ಅವರಿಗೆ ನೀವು ಹಣ ಕೊಡಲ್ವಾ? ಇಲ್ಲಮ್ಮ, ನಾವು ಕಷ್ಟದಲ್ಲಿರುವ ಜನರಿಗೇನೆ ಸಹಾಯ ಮಾಡಕ್ಕೆ ಬಂದಿರೋದು, ಹಣ ಇರುವವರಿಗೆ ಕೊಡೋದಿಲ್ಲ. ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ಕಣ್ರಿ. ನನ್ ಗಂಡ ನನ್ನ ಬಿಟ್ಟು ಸತ್ತೋದ್ರು. ನಾನು ಯಾರು ಇಲ್ದೆ ಅನಾಥಲಾಗಿ ನಿಂತಿದ್ದೀನಿ. ನೀವೇನಾದ್ರೂ ನಂಗೆ ಸಹಾಯ ಮಾಡಿದ್ರೆ ನಿಮಗೆ ಪುಣ್ಯ ಬರುತ್ತೆ ಕಣ್ರಿ. ನಿಜನಾ? ನಿಜವಾಗ್ಲೂ ಅಯ್ಯ. ಸರಿ, ಹಾಗಾದ್ರೆ ಆ 1000 ರೂಪಾಯಿ ಇಲ್ಲಿ ಕೊಡು. ಹೀಗೆ ಮಲ್ಲಮ್ಮ ಕೈಯಿಂದ 1000 ರೂಪಾಯಿನ ತಗೊಂಡು ಮಲ್ಲಮ್ಮನಿಗೆ 2000 ರೂಪಾಯಿ ಕೊಟ್ಟ. ಮಲ್ಲಮ್ಮ ಹಣವನ್ನು ತೆಗೆದುಕೊಂಡು ಮನೆಯೊಳಗೆ ಹೋಗಿ ಆ ಹಣವನ್ನು ನೋಡಿ ಆಶ್ಚರ್ಯಪಟ್ಲು. ಹಬ್ಬಾ, ಒಂದೇ ದಿನದಲ್ಲಿ 1000 ರೂಪಾಯಿಗೆ 1000 ರೂಪಾಯಿ ಸಂಪಾದನೆ ಮಾಡ್ಬಿಟ್ನಾ? ಇನ್ನು ಏನಾದ್ರೂ ಒಂದು ವೇಷ ಹಾಕೊಂಡೋಗಿ ಆ ವ್ಯಕ್ತಿ ಜೊತೆ ಹಣ ಸಂಪಾದನೆ ಮಾಡ್ಬೇಕು. ಎಷ್ಟು ದಿನ ಇರ್ತಾನೋ ಏನೋ. ಮಂಗಲ್ರಾವ್ ವಿಚಾರ ಕೋಟಯ್ಯನ ತನಕ ಬಂತು. ಕೋಟಯ್ಯ ಕೂಡ ತಲೆಗೆ ಮುಸುಕು ಹಾಕಿಕೊಂಡು ಸಾಲಲ್ಲಿ ಬಂದು ನಿಂತ. ಅವನ ಹಿಂದೆ ನಿಂತಿದ್ದ ಸುಬ್ಬಯ್ಯ ಅವನ ಬೆನ್ನನ್ನು ತಟ್ಟಿ ಅವನನ್ನು ಕರೆದ. ಏನಯ್ಯ ನೀವು ಇರೋ ಹಣನ ಬಡ್ಡಿಗೆ ಬಿಟ್ಟು ಸಂಪಾದನೆ ಮಾಡ್ತಿದ್ದೀರಾ? ಹಾಗಿರುವಾಗ ಈ ಚಿಲ್ಲರೆ ಹಣಕ್ಕೆ ಆಸೆ ಪಟ್ಟು ಬಂದಿದ್ದೀರಾ? ನೀನು ಬಾಯಿ ಮುಚ್ಚು. ಹಣ ಯಾರಿಗೆ ಬೇಡ? ಹಣ ಬರುತ್ತೆ ಅಂದ್ರೆ ಯಾರು ಸುಮ್ನೆ ಇರ್ತಾರೆ? ಎಷ್ಟು ಅತಿ ಆಸೆ ನಿಮಗೆ? ಓ ಹಾಗೇನಾ? ನನ್ ಜೊತೆ ಸಾಲ ಕೇಳಿ ಬರ್ತೀಯಲ್ಲ, ಆವಾಗ ಇಟ್ಕೋತೀನಿ ನೋಡು. ಅಯ್ಯೋ ಅಣ್ಣ, ತಪ್ಪಾಯ್ತಣ್ಣ, ನೀವ್ ಏನ್ ಮಾಡಿದ್ರು ಕೂಡ ಸರಿನೇ. ಕೋಟಯ್ಯ ಮಂಗಲ್ರಾವ್ ಮುಂದೆ ಹೋಗಿ ನಿಂತ. ಮಂಗಲ್ರಾವ್ ಮಲ್ಲಮ್ಮನನ್ನು ಕೇಳಿದ ಹಾಗೇನೆ ಕೋಟಯ್ಯನನ್ನು ನೋಡಿ ಕೂಡ ಕೇಳಿದ. ನಿನ್ನ ನೋಡಿದ್ರೆ ಹಣ ಇರುವವನ ರೀತಿ ಕಾಣುತ್ತೆ. ಹೌದಯ್ಯ, ಒಂದ್ ಸಮಯದಲ್ಲಿ ನಾವು ಚೆನ್ನಾಗಿ ಇದ್ದವರು. ನಮ್ಮ ತಂದೆಗೆ ಅನಾರೋಗ್ಯ ಸರಿಯಿಲ್ಲದ ಕಾರಣ ಊರೆಲ್ಲ ಸಾಲ ಮಾಡಿ ಮಾಡಿ ನಮ್ಮ ಆಸ್ತಿನೆಲ್ಲ ಮಾರಿ ನಾವಿವತ್ತು ಈ ಪರಿಸ್ಥಿತಿಗೆ ಬಂದಿದೀವಿ. ನಮ್ ಜೊತೆ ಈ ಬಟ್ಟೆ ವಸ್ತುಗಳನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಇಷ್ಟಕ್ಕೂ ನಿಮ್ಮ ತಂದೆಯವರು ಬದುಕಿದ್ದಾರಾ? ಅಯ್ಯೋ, ಅವ್ರಿಗೇನಯ್ಯ, ಚೆನ್ನಾಗಿ ತಿಂದು ತಿಂದು ಗಟ್ಟಿಮುಟ್ಟಾಗಿದ್ದಾರೆ. ಅವ್ರು ಮಾಡಿದ ಸಾಲನ ನಾನೇ ತೀರಿಸ್ತಾ ಇದ್ದೀನಿ. ಸರಿ, ಎಷ್ಟು ತಂದಿದ್ದೀರಾ? 4,000 ಅಯ್ಯ. ನಮ್ ತಂದೆಗೆ ಮದ್ದು ತಗೊಳಕ್ಕೆ ಅಂತ ಇಟ್ಟಿದ್ದಿದ್ದು. ಮಂಗಲ್ರಾವ್ 8,000 ಹಣವನ್ನು ತೆಗೆದು ಕೋಟಯ್ಯನಿಗೆ ಕೊಟ್ಟ. ಕೋಟಯ್ಯ ಸಂತೋಷ ಪಟ್ಕೊಂಡು ಆ ಹಣವನ್ನು ತೆಗೆದುಕೊಂಡು ಮನೆಗೆ ಹೋದ. ಆದ್ರೂ ಅವನು ಆಲೋಚನೆ ಮಾಡಲು ಆರಂಭಿಸಿದ. ಇವ್ರ ಜೊತೆ ಎಷ್ಟು ಹಣ ಕೊಟ್ರು ಅದಕ್ಕೆ ಡಬಲ್ ಆಗಿ ಕೊಡ್ತಾ ಇದ್ದಾರೆ ಅಲ್ವಾ? ನನ್ ಜೊತೆ ಇರುವ ಹಣವನ್ನೆಲ್ಲ ಕೊಟ್ರೆ ತುಂಬಾ ಹಣ ಕೊಡ್ತಾರಾ? ಆದ್ರೆ ಹಣ ಇಲ್ಲದವರಿಗೆ ಸಹಾಯ ಮಾಡೋದು ಅಂತ ಹೇಳ್ತಾರಲ್ಲ, ಏನ್ ಮಾಡೋದು? ಹೀಗೆ ಆಲೋಚನೆ ಮಾಡಿ ನಿದ್ರೆ ಮಾಡಿದ. ಆದ್ರೂ ಅವನು ನಿದ್ರೆ ಬರದೆ ಮಧ್ಯರಾತ್ರಿಯಲ್ಲಿ ಎದ್ದು ಕೂತ. ಇವಾಗ ಒಂದ್ ಕೆಲ್ಸ ಮಾಡ್ತೀನಿ, ಇವಾಗ್ಲೇ ಆ ಕೆಲ್ಸನ ಮಾಡ್ಲೇಬೇಕು. ಹಾಗೆ ಹೇಳಿ ಅವನ ಕೈಯಲ್ಲಿರುವ ಹಣವನ್ನು ಒಂದು ಮೂಟೆಗೆ ಕಟ್ಟಿಕೊಂಡು ಆ ಹಣವನ್ನು ತೆಗೆದುಕೊಂಡು ಮಂಗಲ್ರಾವ್ ಮನೆಗೆ ಹೋದ. ಬಾಗಿಲನ್ನು ತಟ್ಟಿದ. ನೀನಾ? ಏನು ಈ ಸಮಯದಲ್ಲಿ ಬಂದಿದ್ದೀಯಾ? ಅಯ್ಯ, ನೀವೇ ನನ್ಗೆ ಸಹಾಯ ಮಾಡ್ಬೇಕು. ನಮ್ ತಂದೆಗೋಸ್ಕರ ನಾನು ತುಂಬಾ ಸಾಲ ಮಾಡಿದೆ. ಆ ಸಾಲಗಾರರು ನನ್ ಮನೇಲಿ ಬಂದು ಕೂತ್ಕೊಂಡು ಹಣ ಇವಾಗ್ಲೇ ಕೊಡ್ತೀಯಾ ಇಲ್ವಾ ಅಂತ ನನ್ನ ಬೆದರ್ಸ್ತಾ ಇದ್ದಾರೆ. ನಾನಿವಾಗ ನನ್ ಮನೆನ ಮಾರಿ 2 ಲಕ್ಷ ರೂಪಾಯಿ ತಂದಿದ್ದೀನಿ. ಅವರಿಗೆ 5 ಲಕ್ಷ ಕೊಡ್ಬೇಕು. ದಯವಿಟ್ಟು ನೀವು ದೊಡ್ಡ ಮನ್ಸ್ ಮಾಡಿ ಕೊಟ್ರೆ ಚೆನ್ನಾಗಿರುತ್ತೆ. ಅಯ್ಯೋ, ಇವಾಗ ನನ್ ಜೊತೆ ಅಷ್ಟೊಂದು ಹಣ ಇಲ್ವೇ? ಅಯ್ಯ, ನೀವೇ ಹೀಗೆ ಹೇಳಿದ್ರೆ ನನಗೆ ಯಾರೂ ದಿಕ್ಕಿಲ್ಲ ಅಯ್ಯ. ಹಾಗಾದ್ರೆ ಅವ್ರ ಜೊತೆ ಒಂದಿನ ನೀನು ಟೈಮ್ ಕೇಳ್ಬೋದಾ? ಹಗ್ಲಲ್ಲಿ ನಿನ್ಗೆ ಹಣ ಕೊಟ್ರೆ ಎಲ್ಲರೂ ಕೂಡ ನನಗೂ ಹಣ ಬೇಕು ಅಂತ ಕೇಳ್ಕೊಂಡ್ ಬರ್ತಾರೆ. ಏನೋ ನೀನು ಕಷ್ಟದಲ್ಲಿದ್ದೀಯಾ ಅಂತ ನಿನ್ಗೆ ಸಹಾಯ ಮಾಡ್ತಾ ಇದ್ದೀನಿ. ಸರಿ ಅಯ್ಯ, ನಾಳೆ ಇದೇ ಸಮಯಕ್ಕೆ ಕತ್ತಲಾದ ಮೇಲೆ ಬರ್ತೀನಿ. ತಗೊಳ್ಳಿ ಅಯ್ಯ, ಈ ಹಣನ ನೀವೇ ಇಟ್ಕೊಳ್ಳಿ. ಈ ಹಣ ನನ್ ಜೊತೆ ಇರೋದು ನಿನಗೆ ನಂಬಿಕೆ ಇದೆಯಾ? ಈ ಹಣ ನಿಮ್ ಜೊತೆ ಇದ್ರೆ ನನ್ನ ಜೋಬಲ್ಲಿ ಇರುವ ಹಾಗೆ ಅಯ್ಯ. ಹಾಗೆ ಹೇಳಿ ಕೋಟಯ್ಯ ಅಲ್ಲಿಂದ ಹೊರಟೋದ. ಬೆಳಿಗ್ಗೆನೆ ಕೋಟಯ್ಯ ಕೆಲ್ಸಕ್ಕೆ ಹೊರಟು ಹೋದ. ಮಲ್ಲಮ್ಮ ಕೂಡ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಮಂಗಲ್ರಾವ್ ಮನೆಗೆ ಬಂದ್ಲು. ಅವಾಗ್ಲೇ ಮಂಗಲ್ರಾವ್ ಸೂಟ್ಕೇಸ್ ತೆಗೆದುಕೊಂಡು ಹೊರಗೆ ಹೋಗ್ತಾ ಇದ್ದ. ದೊರೆ ಅಯ್ಯ, ನಿಂತ್ಕೊಳ್ಳಿ. ಏನಮ್ಮ, ಇಲ್ಲಿಗೆ ಬಂದಿದ್ದೀಯಾ? ನಿಮ್ ಜೊತೆ ಒಂದ್ ವಿಷಯ ಹೇಳ್ಬೇಕು. ಹೇಳಮ್ಮ. ನನ್ ಗಂಡ ಸಾಯುವಾಗ ನನ್ನ ಹೆಸರಲ್ಲಿ 1 ಲಕ್ಷ
ಹಣವನ್ನು ಬ್ಯಾಂಕಲ್ಲಿ ಹಾಕಿ ಹೋಗಿದ್ದಾರೆ. ಈ ಲಕ್ಷಕ್ಕೆ ಇನ್ನೊಂದು ಲಕ್ಷ ಇದ್ರೆ ನಾನೊಂದ್ ಮನೆನ ಕಟ್ಕೋತೀನಿ. ತಗೊಳ್ಳಿ ₹1,00,000. ದಯವಿಟ್ಟು ಈ ಹಣನ ತಗೊಂಡು ನನಗೆ ಇನ್ನೊಂದು ಲಕ್ಷ ಸೇರಿಸಿಕೊಡಿ. ಅಷ್ಟು ಹಣ ನನ್ನ ಜೊತೆ ಇಲ್ಲಮ್ಮ. ಅಯ್ಯ, ಹಾಗೆ ಹೇಳ್ಬೇಡಿ ಧರ್ಮಪ್ರಭು. ಹಣ ಕೊಟ್ಟಿಲ್ಲ ಅಂದ್ರೆ ಸಾವೇ ದಿಕ್ಕು ಅಂತ ಹೇಳ್ತೀಯ. ಸರಿ, ಒಂದ್ ಕೆಲ್ಸ ಮಾಡು, ನಾಳೆ ಇದೇ ಸಮಯಕ್ಕೆ ಬಾ, ಯಾರಿಗೂ ಗೊತ್ತಿಲ್ಲದೆ ಬಾ. ನಾನು ಬ್ಯಾಂಕಿನಿಂದ ಹಣ ತೆಗೆದು ಇಟ್ಟಿರ್ತೀನಿ. ಆಯ್ತಯ್ಯ, ನಾಳೆ ಬೆಳಿಗ್ಗೆನೆ ಬರ್ತೀನಿ. ಈ 1,00,000ನ ನಿನ್ನತ್ರನೇ ಇಟ್ಕೋ. ನನ್ನ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಅಯ್ಯೋ, ನಂಬಿಕೆ ಇಲ್ಲದೆ ಹಣ ತರ್ತೀನಾ? ಈ ಹಣವನ್ನು ನೀವೇ ಇಟ್ಕೊಳ್ಳಿ. ಹಾಗೆ ಹೇಳಿ ಮಲ್ಲಮ್ಮ ಮನೆಗೆ ಹೋದ್ಲು. ಕೋಟಯ್ಯ ರಾತ್ರಿ ಯಾರಿಗೂ ಗೊತ್ತಿಲ್ಲದೆ ಮನೆಯಿಂದ ಹೊರಗೆ ಬರೋಣ ಅಂತ ಆಲೋಚನೆ ಮಾಡಿ ಬಂದ. ಅವನ ಹೆಂಡತಿ ಹಿಂದೆಯಿಂದ ಅವನನ್ನು ನೋಡಿ, ರೀ, ಎಲ್ಲಿಗೋಗ್ತಿದ್ದೀರಾ? ಕದಿಯಕ್ಕೆ. ಕೋಟಯ್ಯ ದುರಂಕಾರದಿಂದ ಉತ್ತರ ಹೇಳಿ ಅಲ್ಲಿಂದ ಹೊರಟೋದ. ರಸ್ತೆಯಲ್ಲಿ ನೋಡ್ತಾ ಇದ್ದ ಹಾಗೆ ರಸ್ತೆಯಲ್ಲಿ ತುಂಬಾ ಜನರು ಮಂಗಲ್ರಾವ್ ಮನೆ ಮುಂದೆ ನಿಂತಿದ್ರು. ಅದನ್ನು ನೋಡಿದ ತಕ್ಷಣ ಕೋಟಯ್ಯನಿಗೆ ಅರ್ಥವಾಯಿತು, ಮಂಗಲ್ರಾವ್ ಎಲ್ಲರ ಹಣವನ್ನು ಮೋಸ ಮಾಡಿದಾನೆ ಅಂತ. ತುಂಬಾ ದುಃಖ ಪಟ್ಕೊಂಡು ಚಿಂತೆ ಮಾಡ್ಕೊಂಡು ಮನೆಗೆ ಬಂದ. ಮರುದಿನ ಬೆಳಿಗ್ಗೆ ಮಲ್ಲಮ್ಮ ಹೊರಗಡೆ ಹೊರಟ್ಲು. ಕೋಟಯ್ಯ ತುಂಬಾ ದುಃಖದಿಂದ ಅವಳನ್ನು ಮಾತನಾಡಿಸಿದ. ಮಲ್ಲಮ್ಮ, ಎಲ್ಲಿಗೋಗ್ತಿದ್ದೀಯಾ? ಕಳ್ಳತನ ಮಾಡಕ್ಕೆ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ಸ್ವಲ್ಪ ಸಮಯದ ನಂತರ ಕೋಟಯ್ಯನ ಹಾಗೆ ಅವಳು ಕೂಡ ಚಿಂತೆ ಮಾಡ್ಕೊಂಡು ಮುಖವನ್ನು ಸಪ್ಪೆ ಮಾಡ್ಕೊಂಡು ಮನೆಗೆ ಬಂದ್ಲು. ರೀ, ನಿಮ್ಗೆ ನನ್ ಮೇಲೆ ಪ್ರೀತಿ ಇದೆಯಾ? ಹಣ ಖರ್ಚಾಗದೆ ತೋರಿಸುವಂತ ಪ್ರೀತಿ ಖಂಡಿತವಾಗಿ ಇದೆ. ಹಾಗಾದ್ರೆ ನಿಮ್ಗೆ ಒಂದು ವಿಷಯ ಹೇಳ್ತೀನಿ, ನೀವು ನನ್ನ ಒಡೆಯೋದಿಲ್ಲ ತಾನೇ? ಹೇಳು. ನಾನು ಆ ಮಂಗಲ್ರಾವ್ ಜೊತೆ 1,00,000 ಕೊಟ್ಟಿದ್ದೆ. ಅವನು ಹಣವನ್ನು ಮೋಸ ಮಾಡಿ ಓಡೋಗ್ಬಿಟ್ಟ. ನಾನ್ ಕೂಡ 2,00,000 ಕೊಟ್ಟೆ. ಹಾಗೆ ಹೇಳಿದಾಗ ಅವರಿಬ್ಬರು ದುಃಖ ಪಡುತ್ತಾ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು. ಇನ್ನು ಮಾಡ್ಲಿಕ್ಕೆ ಏನೂ ಇಲ್ಲ. ಆ ಮಂಗಲ್ರಾವ್ ಬಡವರಿಗೆ ಸಹಾಯ ಮಾಡಿ ಹಣ ಇರುವವರ ಬಳಿ ಮೋಸ ಮಾಡಿ ಹಣವನ್ನು ತಗೊಂಡೋದ. ರಂಗಯ್ಯ ಬೆಳಿಗ್ಗೆನೆ ಉದಯವಾಗುವುದಕ್ಕೆ ಮುಂಚೆನೆ ಹೆಗಲ ಮೇಲೆ ಬಲೆಯನ್ನು ಹಾಕಿಕೊಂಡು ಸಮುದ್ರಕ್ಕೆ ಹೊರಟ. ಆಕಾಶದಲ್ಲಿ ಕಪ್ಪು ಮೋಡಗಳು ಹೋಗ್ತಾ ಇತ್ತು. ಈ ಮಳೆಕಾಲ ಬರ್ತಾ ಇದೆ ಅಂದ್ರೇನೆ ನಮಗೆ ತುಂಬಾನೇ ಭಯ. ಮಳೆಯಲ್ಲಿ ಹೊರಗಡೆ ಹೋಗ್ಬಾರ್ದು, ಸಮುದ್ರದ ಹತ್ರ ಹೋಗ್ಬಾರ್ದು ಅಂತ ಏನೇನೋ ಹೇಳ್ತಾರೆ. ನಮ್ಮ ಜೀವನನೂ ನಡಿಬೇಕಲ್ವಾ? ಏನೋ ರಂಗ, ಒಬ್ನೇ ಮಾತಾಡ್ಕೊಂಡೋಗ್ತಾ ಇದ್ದೀಯಾ? ಹೀಗೆ ದಾರಿಯಲ್ಲಿ ಸಿಕ್ಕಿದ ಸುಬ್ಬಯ್ಯ. ಅವನು ಕೂಡ ಬಲೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ನಮ್ಮ ಜೀವನದ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಮಳೆ ಬರ್ತದಂತೆ, ಹೌದಾ? ಹೌದು ಕಣೋ, ಸಮುದ್ರದ ಹತ್ರ ಹೋಗ್ಬಾರ್ದಂತೆ, ಮಳೆ ತುಂಬಾ ಜಾಸ್ತಿ ಇದೆ ಅಂತೆ. ಮೊದಲೇ ಈ ಮಳೆ ಕಾಲದಲ್ಲಿ ಸಮುದ್ರದ ಹತ್ರ ಹೋಗಕ್ಕಾಗಲ್ಲ. ಅದ್ರಲ್ಲಿ ಮೀನ್ ಕೂಡ ನಮ್ಗೆ ಸಿಗದೇ ಇಲ್ಲ. ಈಗಿರುವಾಗ ವಾರದಲ್ಲಿ 2 ದಿನ ನಮ್ಗೆ ಕೆಲ್ಸ ಸಿಕ್ಕಿದ್ರೆ ನಾವು ಬದುಕಿದ ಹಾಗೇನೆ. ಈ ವಾರ ಸ್ವಲ್ಪ ಬಿಸಿಲಿರುತ್ತೆ ಅಂತೆ. 4 ದಿನ ನಮ್ಗೇನಾದ್ರೂ ಕೆಲ್ಸ ಸಿಕ್ಬಿಟ್ರೆ ನಮಗೂ ಕೂಡ ಚೆನ್ನಾಗಿರುತ್ತೆ. ನನ್ನ ಮಗಳು ಏನೋ ಇಂಗ್ಲಿಷ್ ಪುಸ್ತಕ ಬೇಕು ಅಂತ ಹೇಳಿದ್ಲು. ನಾನ್ ಮನೆಗೆ ಹೋಗುವಾಗ ಪುಸ್ತಕ ತಗೊಂಡೋಗದ, ತಿನ್ಲಿಕ್ಕೇನಾದ್ರೂ ತಗೊಂಡೋಗದ? ಹೀಗೆ ಮಾತಾಡ್ಕೊಂಡು ಸಮುದ್ರದ ಹತ್ರ ಬಂದ್ರು. ಸಮುದ್ರಕ್ಕೆ ಕೈ ಮುಗಿದು ಅವರವರ ಹಡಗನ್ನು ಹತ್ತಿದ್ರು. ಹೀಗೆ ಸಮುದ್ರದ ಒಳಗೆ ಹೋದಂತೆ ಬಲೆಯನ್ನು ಬೀಸಿದ್ರು. ಬಲೆಯನ್ನು ಬೀಸಿದಾಗ ಸಮುದ್ರದಲ್ಲಿ ತುಂಬಾ ಮೀನುಗಳು ಸಿಕ್ತು. ಅದನ್ನು ನೋಡಿ ಇಬ್ಬರು ತುಂಬಾ ಸಂತೋಷಪಟ್ಟು ಹೊರಗಡೆ ಬಂದ್ರು. ಅರೆ ರಂಗ, ಏನೋ ಇವತ್ತು ಇಷ್ಟೊಂದು ಮೀನ್ ಸಿಕ್ಕಿದೆ ನಮ್ಗೆ. ನಮ್ಮ ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ. ಅಷ್ಟೇನಾ, ಅಥವಾ ಕತ್ತಲಾಗಿರುವ ನಮ್ಮ ಜೀವನ ಮತ್ತೆ ಕತ್ತಲಾಗುತ್ತಾ? ಹಬ್ಬಬ್ಬಬ್ಬಬ್ಬಾ, ಏನೋ ಅದು ಬೆಳಿಗ್ಗೆನೆ ಅಪಶಕುನವಾಗಿ ಮಾತಾಡ್ತಿದ್ದೀಯಾ? ಹಾಗೆ ಹೇಳಿ ರಂಗಯ್ಯ ಮೀನನ್ನು ಮಾರಲು ಟೌನಿಗೆ ಹೋದ. ಹೀಗೆ ಸ್ವಲ್ಪ ಸಮಯದ ನಂತರ ಮೀನನ್ನು ಮಾರಿ ಮಗಳು ಕೇಳಿದ ಪುಸ್ತಕವನ್ನು ಮತ್ತು ಹಣವನ್ನು ಮನೆಗೆ ತಂದ. ಪಪ್ಪ, ಮಗಳೇ, ನೀನ್ ಕೇಳಿದ ಪುಸ್ತಕ ಇದೇನಾ ಅಮ್ಮ? ಇದೇ ಪಪ್ಪ. ಥ್ಯಾಂಕ್ ಯು ಪಪ್ಪ. ಟ್ಯಾಂಕು. ಚೆನ್ನಾಗಿ ಓದಿ ಮಗಳೇ. ಬನ್ರಿ, ಊಟ ಕೊಡ್ತೀನಿ. ಪದ್ಮಾ, ಇಲ್ಲಿಗೆ ಬಾ. ಪದ್ಮಾ, ಮುಂದಿನ ವಾರ ತುಂಬಾ ಮಳೆ ಇರುತ್ತೆ ಅಂತ ಹೇಳಿದ್ದಾರೆ ಅಲ್ವಾ? ಈ ಹಣವನ್ನು ತಗೋ. ಮನೆಗ್ ಬೇಕಾಗಿರುವ ವಸ್ತುಗಳನ್ನ ತಗೊಂಡು ಹಣವನ್ನು ನೋಡಿ ಖರ್ಚು ಮಾಡು. ಇಷ್ಟೊಂದು ಹಣ ಎಲ್ಲಿಂದ ರೀ? ಸಾಲ ಮಾಡಿದ್ರಾ? ಇಲ್ಲ ಕಣೆ, ಇವತ್ತು ಸಮುದ್ರದಲ್ಲಿ ನನಗೆ ತುಂಬಾ ಮೀನು ಸಿಕ್ತು.
ಅದರಿಂದ ಬಂದ ಹಣನೇ ಇದು. ಹೌದಾ ರೀ, ತುಂಬಾ ಸಂತೋಷ. ನೀವು ಚಿಂತೆ ಮಾಡ್ಬೇಡಿ, ನಾನ್ ನೋಡ್ಕೋತೀನಿ. ರಂಗಯ್ಯ ಊಟ ಮಾಡಿ ನಿದ್ರೆ ಮಾಡ್ದ. ಪದ್ಮ ವಸ್ತುಗಳನ್ನು ತಗೋಬರಲು ಬ್ಯಾಗನ್ನು ತೆಗೆದುಕೊಂಡು ಹೊರಗಡೆ ಹೋದ್ಲು. ಪದ್ಮ ಸಂತೆಗೆ ಹೋಗಿ ವಸ್ತುಗಳನ್ನು ತೆಗೆದುಕೊಂಡು ಬರುವಾಗ ರಂಗಯ್ಯ ಮತ್ತೆ ಬಲೆಯನ್ನು ಸಿದ್ಧಪಡಿಸಿದ. ಏನ್ರಿ, ಮತ್ತೆ ಮೀನಿಡಿಯಕ್ಕೆ ಹೋಗ್ತೀರಾ? ಹೌದು ಪದ್ಮ, ರಾತ್ರಿ ನಾನು ಸುಬ್ಬಯ್ಯ ಸಮುದ್ರಕ್ಕೆ ಹೋಗೋಣ ಅಂತ ಆವಾಗ್ಲೇ ಮಾತಾಡ್ಕೊಂಡು. ಹೌದಾ, ಇರ್ರಿ, ಟಿಫಿನ್ ಬಾಕ್ಸ್ ಹಾಕ್ಕೊಡ್ತೀನಿ. ಇಲ್ಲ ಇಲ್ಲ, ನಾನು ಸುಬ್ಬಯ್ಯ ದಾರಿಯಲ್ಲಿ ಏನಾದ್ರೂ ತಿನ್ಕೋತೀವಿ. ಅವ್ನು ನನಗೋಸ್ಕರ ಕಾಯ್ತಾ ಇರ್ತಾನೆ. ನೀನು ಪುಟ್ಟಿ ಹುಷಾರಾಗಿರಿ. ರಂಗಯ್ಯ ಬಲೆ ತಗೊಂಡು ಸಮುದ್ರದ ಬಳಿ ಬಂದ. ಸುಬ್ಬಯ್ಯ ಅಷ್ಟೊತ್ತಿಗೆ ಅಲ್ಲಿ ಕೂತ್ಕೊಂಡಿದ್ದ. ರಂಗ, ಸಮುದ್ರ ನೋಡು. ಏನು, ಚೆನ್ನಾಗೇ ಇದೆ ಅಲ್ವಾ? ಗಾಳಿ ಜಾಸ್ತಿಯಾಗಿದೆ, ದಿಕ್ಕು ಕೂಡ ಬದಲಾಗಿದೆ. ನಿನ್ಗೆ ನೋಡುವಾಗ ಗೊತ್ತಾಗ್ತಾ ಇಲ್ವಾ? ಹೌದು, ಸಮುದ್ರದಲ್ಲಿ ಗಾಳಿ ಜಾಸ್ತಿ ಆಗ್ತಿದೆ. ಬಾಬಾ, ಸಮಯ ಆಯ್ತಲ್ವಾ, ಬೇಗ ಹೋಗಿ ಬಲೆ ಹಾಕೋಣ. ನನ್ಗೆ ಯಾಕೋ ಈ ಸಮಯ ಬೇಡ ಅಂತ ಅನ್ಸ್ತಾ ಇದೆ ಕಣೋ. ಸರಿ ಬಾ, ಇಲ್ಲಿಂದ ಹೊರಟೋಗೋಣ. ಸುಬ್ಬಯ್ಯ ಬಲವಂತ ಮಾಡಿ ರಂಗಯ್ಯನನ್ನು ಕರೆದುಕೊಂಡು ಮನೆಗೆ ಬಂದ. ರಂಗಯ್ಯನಿಗೆ ಮನಸ್ಸು ಕೇಳಲೇ ಇಲ್ಲ. ಮತ್ತೆ ಬೇಟೆಗೆ ಹೋಗ್ಬೇಕು ಅಂತ ಮನ್ಸು ಹೇಳ್ತಾನೇ ಇತ್ತು. ಆದ್ರೆ ರಂಗಯ್ಯ ಅವನನ್ನು ಒಬ್ಬನೇ ಕಳಿಸ್ಲಿಕ್ಕೆ ಮನ್ಸು ಬರ್ಲಿಲ್ಲ. ರಂಗಯ್ಯ ಆಲೋಚನೆ ಮಾಡ್ದ. ಮರ್ತೋಯ್ತು ಕಣೋ ರಂಗಯ್ಯ, ನನ್ನ ಹೆಂಡತಿ ಬರುವಾಗ ಹಾಲ್ ತಗೊಂಡ್ ಬರ್ಲಿಕ್ಕೆ ಹೇಳಿದ್ಲು. ಅವಳು ಗಿನ್ನಿ ಮಾಡ್ತಾಳಂತೆ. ಹಾಲ್ ತಗೊಂಬರಕ್ ಕೇಳಿದಾಳೆ. ನಂಗ್ ಮರ್ತೋಯ್ತು, ನೀನ್ ಹೋಗ್, ನಾನ್ ಬರ್ತೀನಿ. ಆಯ್ತ್ ಕಣೋ, ವಾತಾವರಣ ಚೆನ್ನಾಗಿದ್ರೆ ಬೆಳಿಗ್ಗೆ ಬೇಗನೆ ಹೋಗೋಣ. ಆಯ್ತ್ ಕಣೋ. ಸುಬ್ಬಯ್ಯನನ್ನು ಕಳಿಸಿ ರಂಗಯ್ಯ ಮತ್ತೆ ನೀರಿನೊಳಗೆ ಒಬ್ಬನೇ ಇಳಿದ. ಸುಬ್ಬಯ್ಯ ಆಲೋಚನೆ ಮಾಡಿದ ಹಾಗೆ ಸಮುದ್ರ ಅಲ್ಲೋಕಲ್ಲೋಲವಾಯಿತು. ಹೀಗೆ ಗಾಳಿ ಜಾಸ್ತಿಯಾಗಿ ರಂಗಯ್ಯನ ಹಡಗು ಮುಳುಗಿ ಹೋಯಿತು. ಆ ಸ್ಥಿತಿಯಲ್ಲಿ ರಂಗಯ್ಯ ಸಮುದ್ರ ತಾಯಿಗೆ ಕೈ ಮುಗಿದು ತಾಯಿಯನ್ನು ಬೇಡಿಕೊಂಡ. ಅಲೆಗಳು ಬೀಸುವುದನ್ನು ನೋಡಿ ತನ್ನ ಪ್ರಾಣ ಹೋಯ್ತು ಅಂತ ತಿಳ್ಕೊಂಡ. ಮರುದಿನ ಬೆಳಿಗ್ಗೆ ಸುಬ್ಬಯ್ಯ ರಂಗಯ್ಯನ ಮನೆಗೆ ಹೋದ. ಏನಮ್ಮ ತಂಗಿ, ಗಿನ್ನಿ ಮಾಡಿದ್ಯಂತೆ, ಎಲ್ಲಿ ನನಗೆ? ಅಣ್ಣ, ಏನಣ್ಣ ನೀವಿಲ್ಲಿದ್ದೀರಾ? ರಾತ್ರಿ ಸಮುದ್ರಕ್ಕೆ ಹೋಗಿಲ್ವಾ? ರಂಗಯ್ಯ ಹೇಳಿಲ್ವಾ, ವಾತಾವರಣ ಚೆನ್ನಾಗಿಲ್ಲ ಅಂತ ನಾವಿಬ್ರು ಮನೆಗ್ ಬಂದೋ. ಹೌದು, ಅವನೆಲ್ಲಿ? ಅಣ್ಣ, ಅವ್ರು ರಾತ್ರಿ ಮನೆಗೆ ಬರ್ಲಿಲ್ಲ. ಅಯ್ಯೋ, ಬಂದಿಲ್ವಾ? ನನ್ನ ಹೋಗು ಅಂತೇಳಿ ಅವನ್ ಮಾತ್ರ ಹೋಗ್ಬಿಟ್ನಾ? ರಾತ್ರಿ ಸಮುದ್ರದಲ್ಲಿ ಗಾಳಿ ಬಂತಂತೆ. ಸುಬ್ಬಯ್ಯ ಮರುಮಾತು ಮಾತನಾಡದೆ ವೇಗವಾಗಿ ಸಮುದ್ರಕ್ಕೆ ಬಂದ. ಹೀಗೆ ಸುಬ್ಬಯ್ಯ ಅಲ್ಲಿರುವ ಜನರನ್ನು ವಿಚಾರಿಸಿದಾಗ ರಂಗಯ್ಯ ರಾತ್ರಿ ಸಮುದ್ರದೊಳಗೆ ಇಳಿದ ಅಂತ ಹೇಳಿದ್ರು. ಹೌದ್ ಕಣೋ ಸುಬ್ಬಯ್ಯ, ಆವಾಗ್ಲೇ ನನಗೆ ಅನುಮಾನ ಬಂತು. ಆದ್ರೆ ಯಾವಾಗ್ಲೂ ಸಮುದ್ರದಲ್ಲಿ ತಿರುಗಾಡುವವರಿಗೆ ಚಂಡಮಾರುತದ ಬಗ್ಗೆ ಗೊತ್ತಿಲ್ವಾ ಅಂತ ಆಲೋಚನೆ ಮಾಡ್ದೆ. ಸುಬ್ಬಯ್ಯನಿಗೆ ದುಃಖ ಆಗ್ತಿತ್ತು. ತನ್ನ ಗೆಳೆಯ ಎಲ್ಲಿ ತನ್ನನ್ನು ಬಿಟ್ಟು ಹೋಗ್ಬಿಟ್ಟ ಅಂತ ಹುಡುಕಾಡ್ತಿದ್ದ. ದೇವ್ರೇ, ನೀವು ನಿಜವಾಗ್ಲೂ ಇದ್ರೆ ನನ್ನ ಗೆಳೆಯನಾದ ರಂಗಯ್ಯನನ್ನು ಎಲ್ಲಿಯಾದ್ರೂ ಜೀವಂತವಾಗಿ ತೋರಿಸಿ. ಅವನಿಗೋಸ್ಕರ ಅಲ್ಲದಿದ್ರು ಅವನ ಮಗಳಾದ ಚಿಟ್ಟಿಗೋಸ್ಕರ ಆದ್ರೂ ಅವನ ಜೀವವನ್ನು ಉಳಿಸಿಕೊಡಿ. ಹೀಗೆ ಆಕಾಶದತ್ತ ಕೈ ಮುಗಿದು ಬೇಡಿಕೊಂಡ. ಮತ್ತೊಂದು ಕಡೆ ರಂಗಯ್ಯ ನೀರಲ್ಲಿ ಹೊಡ್ಕೊಂಡೋಗಿ ಒಂದು ದ್ವೀಪದಲ್ಲಿ ಇದ್ದ. ಎದ್ದು ನೋಡಿದಾಗ ಅಲ್ಲಿ ಸುತ್ತಲೂ ಸಮುದ್ರನೇ ಇತ್ತು. ಅವನು ಮಧ್ಯದಲ್ಲಿ ನಿಂತಿದ್ದ. ಅದನ್ನು ನೋಡಿ ಅವನು ತುಂಬಾನೇ ಭಯಪಟ್ಟ. ಅಯ್ಯೋ ದೇವ್ರೇ, ಇದ್ಯಾವುದೋ ದ್ವೀಪ ರೀತಿ ಕಾಣಿಸ್ತಾ ಇದೆ. ನಾನಿನ್ನೂ ಬದುಕಿದೀನಾ? ನಾನು ಸತ್ತೋಗಿ ನೋಡ್ತಾ ಇರುವ ಲೋಕದ ಹಾಗೆ ಕಾಣಿಸ್ತಿದೆ. ರಂಗಯ್ಯ ಸುತ್ತಮುತ್ತ ನೋಡಿ ಸಹಾಯಕ್ಕೋಸ್ಕರ ಜೋರಾಗಿ ಕಿರ್ಚಾಡಿದ. ನನ್ನ ಕಾಪಾಡಿ, ನಾನು ನೀರಲ್ಲಿ ಸಿಕ್ಕಾಕೊಂಡು ಇಲ್ಲಿಗೆ ಬಂದಿದ್ದೀನಿ. ಯಾರಾದ್ರೂ ಇದ್ರೆ ನನ್ನ ಕಾಪಾಡಿ. ರಂಗಯ್ಯನ ಮಾತಿಗೆ ಯಾರೂ ಕೂಡ ಕಿವಿ ಕೊಡಲಿಲ್ಲ. ಯಾಕಂದ್ರೆ ಅಲ್ಲಿ ಯಾರೂ ಇರಲಿಲ್ಲ. 2 ದಿನ ಕಳೆಯಿತು. ರಂಗಯ್ಯನಿಗೆ ತುಂಬಾನೇ ಆಯಾಸವಾಯಿತು. ರಂಗಯ್ಯನಿಗೆ ಮೀನು ಸಿಗ್ಬೋದು ಅಂತ ನೀರಿನಲ್ಲಿ ನಡೆದುಕೊಂಡು ಹೋದ. ಆಗ ರಂಗಯ್ಯನಿಗೆ ನೀರಿನಲ್ಲಿ 2 ಚಿನ್ನದ ಮೀನುಗಳು ಸಿಕ್ತು. ಅದನ್ನು ತೆಗೆದು ಕೈಯಲ್ಲಿ ಇಟ್ಟುಕೊಂಡ. ಆ ನೀರಲ್ಲಿರುವ ಒಂದು ಮೀನನ್ನು ತೆಗೆಯುವಾಗ ಆ ನೀರಲ್ಲಿರುವ ಇನ್ನೊಂದು ಮೀನು ಮೇಲೆಗೆ ಹಾರ್ತಾ ಇತ್ತು. ರಂಗಯ್ಯ ಅದನ್ನು ಆಶ್ಚರ್ಯವಾಗಿ ನೋಡಿದ. ಇದೇನಿದು? ಮೀನು ಹೀಗೆ ಪರಿವರ್ತನೆ ಮಾಡ್ತಾ ಇದೆ. ಓಹೋ, ಇವೆರಡು ಅವಳಿ ಜವಳಿ ಮೀನಾಗಿರಬಹುದು. ಈ ಮೀನಿಗೋಸ್ಕರ ಮೇಲೆ ಮೇಲೆ ಹಾರ್ತಾ ಇದೆ. ಆದ್ರೆ ರಂಗಯ್ಯ ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಆ ಮೀನನ್ನು ಮಾತ್ರ ತೆಗೆದುಕೊಂಡು ಸ್ವಲ್ಪ ದೂರ ಹೋಗ್ತಾ ಇದ್ದ. ನೀರಲ್ಲಿರುವ ಇನ್ನೊಂದು ಮೀನು ಮೇಲಕ್ಕೆ ಹಾರಿ ಮಣ್ಣಿನ ಮೇಲೆ ಬಂದು ಬಿತ್ತು. ಆ ಶಬ್ದ ಕೇಳಿ ರಂಗ ಹಿಂದೆ ತಿರುಗಿ ನೋಡಿದ.
ಆ ಮೀನನ್ನು ನೋಡಿ ರಂಗ ಆಶ್ಚರ್ಯಪಟ್ಟ. ಒಂದು ಕಡೆ ಅವನಿಗೆ ಹಸಿವಾಗ್ತಾ ಇತ್ತು, ಆದ್ರೆ ಮತ್ತೊಂದು ಕಡೆ ಮೀನನ್ನು ನೋಡಿ ದುಃಖ ಆಯಿತು. ಹೀಗೆ ಏನು ಮಾಡಲು ಸಾಧ್ಯವಾಗದೆ ತನ್ನ ಕೈಯಲ್ಲಿದ್ದ ಮೀನು ಮತ್ತು ಮಣ್ಣಿನ ಮೇಲೆ ಇದ್ದ ಮೀನನ್ನು ತೆಗೆದುಕೊಂಡು ಹೋಗಿ ನೀರಲ್ಲಿ ಬಿಟ್ಟ. 2 ಮೀನುಗಳು ವಿಲವಿಲ ಅಂತ ನೀರಲ್ಲಿ ಒದ್ದಾಡ್ತಾ ಇತ್ತು. ಹೀಗೆ ರಂಗಯ್ಯ ನೋಡ್ತಾ ಇದ್ದಂಗೆ 2 ಜಲಕನ್ಯೆಯರು ಮೇಲೆ ಬಂದ್ರು. ಅದನ್ನು ನೋಡಿ ರಂಗ ತುಂಬಾನೇ ಹೆದರಿದ. ಅಯ್ಯೋ ದೇವ್ರೇ, ಏನಿದು? ಏನ್ ನಡೀತಾ ಇದೆ? ರಂಗ, ಭಯಪಡಬೇಡ, ನಾವಿಬ್ರು ಜಲಕನ್ಯೆಯರು, ನಾವಿಬ್ರು ಅಕ್ಕ ತಂಗಿಯರು. ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು? ಈ ಸಮುದ್ರವನ್ನು ನಂಬಿ ಜೀವಿಸುತ್ತಿರುವ ಎಲ್ಲರ ಹೆಸರು ನಮಗೆ ಗೊತ್ತು. ನೀನು ಕೂಡ ಜಲಪುತ್ರನೇ. ನಾನು ನೀರಲ್ಲಿ ಸಿಕ್ಕಾಕೊಂಡು ಇಲ್ಲಿಗೆ ಬಂದೆ. ನಾನು ಎಲ್ಲಿ ಇದ್ದೀನಿ ಅಂತ ನನಗೆ ಗೊತ್ತೇ ಇಲ್ಲ. ನೀವೇನಾದ್ರೂ ನನಗೆ ಸಹಾಯ ಮಾಡ್ಬೋದಾ ಇಲ್ಲಿಂದ ಹೋಗ್ಲಿಕ್ಕೆ? ಖಂಡಿತವಾಗಿ ಸಹಾಯ ಮಾಡ್ತೀವಿ. ಆದ್ರೆ ಇವಾಗ ಸಮುದ್ರದಲ್ಲಿ ಚಂಡಮಾರುತ ಇದೆ. ಇನ್ನು 2 ದಿನ ನೀನು ಇಲ್ಲೇ ಇದ್ರೆ ಖಂಡಿತವಾಗಿ ಕರ್ಕೊಂಡೋಗ್ತೀವಿ. ಸರಿ ಸರಿ, ನನಗೆ ಬೇರೆ ದಾರಿನೇ ಇಲ್ಲ. ಇನ್ನು 2 ದಿನ ಆದ್ಮೇಲೆ ನೀವು ಖಂಡಿತವಾಗಿ ಬರ್ತೀರಿ ತಾನೇ? ಖಂಡಿತವಾಗಿ ಬರ್ತೀವಿ. ಹೀಗೆ ರಂಗ ಆ ದ್ವೀಪದಲ್ಲಿ ಊಟ ಮಾಡಲು ಏನು ಸಿಗದೆ ಹಣ್ಣು ಹಂಪಲನ್ನು ತಿಂದು ಜೀವನ ಮಾಡ್ತಿದ್ದ. ಮರುದಿನ ಒಂದು ಆಮೆ ಮಣ್ಣಿನ ಮೇಲೆ ಮಗಿಚಿ ಬಿದ್ದಿತ್ತು. ಆದ್ರೆ ಅದನ್ನು ನೋಡ್ಲಿಕ್ಕೆ ತುಂಬಾ ದೊಡ್ಡ ಗಾತ್ರದಲ್ಲಿತ್ತು. ರಂಗಯ್ಯ ಅದನ್ನು ತುಂಬಾ ಆಶ್ಚರ್ಯದಿಂದ ನೋಡಿದ. ಅಯ್ಯೋ ದೇವ್ರೇ, ಸಮುದ್ರದಲ್ಲಿ ಇಷ್ಟು ದೊಡ್ಡ ಆಮೆ ಕೂಡ ಇದೆಯಾ? ನನ್ನ ಜೀವನದಲ್ಲಿ ನಾನು ಇಷ್ಟು ದೊಡ್ಡ ಆಮೆಯನ್ನು ನೋಡ್ಲೇ ಇಲ್ಲ. ಹೀಗೆ ರಂಗಯ್ಯ ಅದರ ಹತ್ತಿರ ಹೋಗಿ ಅದನ್ನು ಮಗುಚಲು ಸುತ್ತಮುತ್ತ ನೋಡಿದ. ಅದರ ಗಾತ್ರ ತುಂಬಾ ದೊಡ್ಡದಾಗಿರುವ ಕಾರಣ ರಂಗಯ್ಯನಿಗೆ ಸಾಧ್ಯವಾಗಲಿಲ್ಲ. ಆದರೂ ತುಂಬಾ ಕಷ್ಟಪಟ್ಟು ಅದನ್ನು ಮಗಿಚಿ ಮತ್ತೆ ನೀರಿಗೆ ಕಳಿಸಿದ. ಹೀಗೆ ಆ ದಿನ ಕಳೆಯಿತು. ಮರುದಿನ ಜಲಕನ್ಯೆಯರು ಮತ್ತೆ ಪ್ರತ್ಯಕ್ಷರಾದ್ರು. ರಂಗ, ಚಂಡಮಾರುತ ಕಡಿಮೆಯಾಗಿದೆ. ಇಲ್ಲಿ ನೋಡು, ನಿನ್ನ ಹಡಗು ಇಲ್ಲಿದೆ. 1 ದಿನ ನೀನು ಪ್ರಯಾಣ ಮಾಡಿದ್ರೆ ಖಂಡಿತವಾಗಿ ನಿನ್ನ ಮನೆಗೆ ಹೋಗಿ ತಲುಪ್ತೀಯಾ? ಹೀಗೆ ಜಲಕನ್ಯೆಯರು ಹಡಗನ್ನು ಸೃಷ್ಟಿ ಮಾಡಿ ಅದರಲ್ಲಿ ಚಿನ್ನವನ್ನು ತುಂಬಿಸಿ ಅವನಿಗೆ ಕೊಟ್ರು. ರಂಗನಿಗೆ ಆ ಚಿನ್ನವನ್ನು ನೋಡಿ ತಲೆ ಸುತ್ತಿತು. ಇಷ್ಟೊಂದು ಚಿನ್ನ, ಇದೆಲ್ಲ ನನಗೇನಾ? ನೀನು ನಮ್ಮ ಗೆಳೆಯನಾದ ಆಮೆಯನ್ನು ರಕ್ಷಣೆ ಮಾಡಿದೆ ಅಂತೆ. ಅದಕ್ಕೆ ಅವನು ನಮ್ಮ ಬಳಿ ಬಂದು ಇದನ್ನು ನಿನ್ಗೆ ಕೊಡ್ಲಿಕ್ಕೆ ಅಂತ ಹೇಳಿ ನಮ್ಮ ಕೈಯಲ್ಲಿ ಕೊಟ್ಟು ಹೋದ. ರಂಗಯ್ಯ ಆಶ್ಚರ್ಯಪಟ್ಟು ನಿಂತೇ ಹೋದ. ಜಲಕನ್ಯೆಯರು ಅಲ್ಲಿಂದ ಹೊರಟೋದ್ರು. ಹೀಗೆ ರಂಗ ಬಂದು ಹಡಗನ್ನು ಹತ್ತಿ 1 ದಿನ ಇಡೀ ಪ್ರಯಾಣ ಮಾಡಿ ಸಮುದ್ರದ ತೀರಕ್ಕೆ ಬಂದು ಮನೆಗೆ ಹೊರಟ. ಒಂದು ಬಲೆಯಲ್ಲಿ ಚಿನ್ನವನ್ನು ಕಟ್ಟಿಕೊಂಡು ಮನೆಗೆ ಹೋದ. ಅಷ್ಟೊತ್ತಿಗೆ ಪದ್ಮ, ಚಿಟ್ಟಿ ರಂಗಯ್ಯನಿಗೋಸ್ಕರ ಕಣ್ಣೀರನ್ನು ಹಾಕ್ತಾ ಇದ್ರು. ರಂಗ ಅವರನ್ನು ನೋಡಿ ತುಂಬಾನೇ ದುಃಖಪಟ್ಟ. ಚಿಟ್ಟಿ ತಂದೆಯನ್ನು ನೋಡಿ ಪಪ್ಪ ಅಂತ ಪ್ರೀತಿಯಿಂದ ಓಡಿದ್ಲು. ರಂಗ ಚಿಟ್ಟಿಯನ್ನು ಎತ್ತಿಕೊಂಡು ತನ್ನ ಕುಟುಂಬದ ಜೊತೆ ಬಂದು ಸೇರಿದ್ದಕ್ಕಾಗಿ ತುಂಬಾನೇ ಸಂತೋಷಪಟ್ಟು ಕೈ ಮುಗಿದ. ಪದ್ಮ ಅದು ದೆವ್ವವಾಗಿರಬಹುದು ಅಂತ ಎದುರುಕೊಂಡು ರಂಗಯ್ಯನ ಮಾತು ಕೇಳಿ ಸಮಾಧಾನವಾದ್ಲು. ರಂಗನ ವಿಷಯ ಎಲ್ಲರಿಗೂ ಗೊತ್ತಾಗಿ ಎಲ್ಲರೂ ಅವನನ್ನು ನೋಡಲು ಬಂದ್ರು. ರಂಗ ಆ ಚಿನ್ನವನ್ನು ಎಲ್ಲರಿಗೂ ಹಂಚಿ ಒಳ್ಳೆಯವನು ಅಂತ ಹೆಸರನ್ನು ಪಡೆದುಕೊಂಡ.